ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಯಮ ಮತ್ತು ಯಮಲೋಕದ ರಹಸ್ಯ. ಅನಂತಭಾಯಿಯವರು ಕೇಳುತ್ತಾರೆ, ಯಮಲೋಕ ಎಲ್ಲಿದೆ? ಧರ್ಮರಾಜ, ಯಮರಾಜ ಇವರೆಲ್ಲ ಎಲ್ಲಿದ್ದಾರೆ? ಯಮದೂತರು ಬಂದು ಪ್ರಾಣವನ್ನು ಯಮಲೋಕಕ್ಕೆ ತೆಗೆದುಕೊಂಡು ಹೋದಾಗ ಧರ್ಮರಾಜ, ಚಿತ್ರಗುಪ್ತ ಇವರು ಕರ್ಮಗಳ ಲೆಕ್ಕಾಚಾರ ಮಾಡಿ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಶಿಕ್ಷೆ ಕೊಡುತ್ತಾರೆ. ಇದೆಲ್ಲವನ್ನು ನಾವು ಶಾಸ್ತ್ರಗಳಲ್ಲಿ ಓದಿ ತಿಳಿದಿದ್ದೇವೆ. ಆದರೆ ಈ ಸಿಸ್ಟಮ್ ಯಾವಾಗ ಇತ್ತು ಮತ್ತು ಹೇಗೆ ನಡೆಯುತ್ತಿತ್ತು, ಈ ಎಲ್ಲದರ ಬಗ್ಗೆ ವಿವರ ಕೊಡಿ ಬಾಪೂಜಿ ಎಂದಾಗ ಬಾಪೂಜಿಯವರು ಈ ರೀತಿ ವಿವರಿಸುತ್ತಾರೆ. ಬ್ರಹ್ಮಾಂಡ ಆರಂಭವಾದ ಮೇಲೆ ಭೂಮಿ ಆರಂಭವಾಯಿತು, ಅಂದರೆ ಭೂಮಿಯ ಸೃಷ್ಟಿಯಾಯಿತು. ನಂತರದಲ್ಲಿ ಮನುಷ್ಯನ ಸೃಷ್ಟಿಯಾಯಿತು. ಮೊದಲು ಇಚ್ಛಾಮರಣಿಯಾಗಿದ್ದ ಮನುಷ್ಯ ಆತ್ಮಶಕ್ತಿಯನ್ನು ಕಳೆದುಕೊಂಡು ಇಚ್ಛಾಮರಣವೂ ಕೂಡ ಇಲ್ಲವಾಯಿತು. ವಿಕಾರಗಳು ಹೆಚ್ಚಾದವು. ಮನುಷ್ಯ ಮಾಯೆಯ ಬಲೆಯಲ್ಲಿ ಬೀಳತೊಡಗಿದ. ಆತ್ಮಗಳೆಲ್ಲ ಆತ್ಮಶಕ್ತಿ ಕಳೆದುಕೊಂಡು ಭೂಮಿಗೆ ಇಳಿಯತೊಡಗಿದರು. ಭೂಮಿಯ ಮೇಲೆ ಮನುಷ್ಯರ ಸಂಖ್ಯೆಯೂ ಕೂಡ ಹೆಚ್ಚಾಗತೊಡಗಿತು. ಆಗ ಬ್ರಹ್ಮನು ಯಮನನ್ನು ಸೃಷ್ಟಿ ಮಾಡಿ ಯಮಲೋಕವನ್ನು ಸೃಷ್ಟಿ ಮಾಡಿ ಮನುಷ್ಯರ ಆತ್ಮವನ್ನು ಎಳೆದುಕೊಂಡು ಬಂದು ಯಮಲೋಕಕ್ಕೆ ಒಯ್ಯುತ್ತಿದ್ದರು. ಅವರವರ ಕರ್ಮಗಳಿಗೆ ಅನುಸಾರವಾಗಿ ಶಿಕ್ಷೆ ನೀಡುವಂತಹ ಕೆಲಸ ಆರಂಭಿಸಿದನು. ಆಗ ಯಮಧರ್ಮರಾಯನು ಚಿತ್ರಗುಪ್ತನನ್ನು ಮನುಷ್ಯರ ಆತ್ಮರ ಕರ್ಮಗಳ ಲೆಕ್ಕ ಬರೆಯಲು ನಿಯೋಜಿಸಿದ ಮತ್ತು ಪ್ರಾಣವನ್ನು ತರಲು ಯಮದೂತರನ್ನು ನಿಯೋಜಿಸಿದ. ಕರ್ಮಗಳಿಗೆ ಅನುಸಾರವಾಗಿ ಆತ್ಮಗಳಿಗೆ ಸ್ವರ್ಗ, ನರಕ ಮತ್ತು ರೌರವ ನರಕ ಇವೆಲ್ಲವೂ ಶಿಕ್ಷೆ ನೀಡಲಾಗುತ್ತಿತ್ತು. ಇದೆಲ್ಲವನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ಹೇಳಲಾಗಿದೆ. ಕೆಲವೊಮ್ಮೆ ಯಮದೂತರಿಂದ ತಪ್ಪುಗಳು ಕೂಡ ಆಗುತ್ತಿತ್ತು. ಅಂದರೆ ಯಾರ ಪ್ರಾಣ ತರಬೇಕೋ ಅವರನ್ನು ಬಿಟ್ಟು ಇನ್ಯಾರದ್ದೋ ಪ್ರಾಣವನ್ನು ತರುತ್ತಿದ್ದರು. ಮತ್ತೆ ಆ ಪ್ರಾಣವನ್ನು ಪುನಃ ಶರೀರದಲ್ಲಿ ಇಡುತ್ತಿದ್ದರು. ಪುನಃ ಬದುಕಿಕೊಂಡ ಮನುಷ್ಯ ತಾನು ಯಮಲೋಕ ನೋಡಿದ್ದರ ಬಗ್ಗೆ ಅಲ್ಲಿಯ ವಿವರವನ್ನು ಕೂಡ ಹೇಳುತ್ತಿದ್ದ. ಈ ರೀತಿ ಯಮದೂತರಿಂದ ಒಂದೇ ಸ್ಥಳ, ಒಂದೇ ಹೆಸರು ಇತ್ಯಾದಿಗಳ ದ್ವಂದ್ವದಿಂದಾಗಿ ತಪ್ಪುಗಳು ನಡೆಯುತ್ತಿದ್ದವು. ಕೆಲವೊಮ್ಮೆ ಭೂಲೋಕದಲ್ಲಿ ಶರೀರಗಳನ್ನು ಸಂಸ್ಕಾರ ಮಾಡಿದ ಮೇಲೆ ಯಮದೂತರು ಆ ಪ್ರಾಣವನ್ನು ತಂದು ಬಿಟ್ಟಿರುವಂತಹ ವಿವರಣೆಗಳು ಕೂಡ ಸಿಗುತ್ತವೆ. ವಯಸ್ಸಾಗುತ್ತಾ ಮನುಷ್ಯ ಕಾಮವಾಸನೆಗಳನ್ನು ಮತ್ತು ವಿಕಾರಗಳನ್ನು ಬಿಡದೆ ಅದಕ್ಕೆ ಅಂಟಿಕೊಂಡು ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡುತ್ತಿರುತ್ತಾನೆ. ಮೊದಲು ಸತ್ಯಯುಗದಲ್ಲಿ ಮನುಷ್ಯನಿಗೆ ಇಚ್ಛಾಮರಣವಿತ್ತು. ಅಂದರೆ ತನಗೆ ಸಾಕು ಎನಿಸಿದಾಗ ಇಚ್ಛಾಮರಣವನ್ನು ಹೊಂದುತ್ತಿದ್ದ. ಆದರೆ ಬರಬರುತ್ತಾ ಮನುಷ್ಯ ದೇಹ ಮತ್ತು ದೇಹ ಸಂಬಂಧಿಗಳ ಮಾಯೆಯಲ್ಲಿ ಪ್ರಾಣ ಬಿಡಲು ಇಷ್ಟಪಡದೇ ಇದ್ದಾಗ ಯಮನ ಸೃಷ್ಟಿಯಾಯಿತು. ಅವರವರ ಸಮಯ ಮುಗಿದಾಗಲೂ ಕೂಡ ಮನುಷ್ಯ ಪ್ರಾಣ ಬಿಡದಿದ್ದಾಗ ಬಲವಂತವಾಗಿ ಪ್ರಾಣವನ್ನು ತರುವ ಕೆಲಸ ನಡೆಯುತ್ತಿತ್ತು. ಇದನ್ನು ಸಾವು ಹೇಗೆ ಹುಟ್ಟಿತು ಎಂಬ ಬಾಪೂಜಿಯವರ ವಿಡಿಯೋನಲ್ಲಿ ನೋಡಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಮುಂದುವರಿದು ಅನಂತಭಾಯಿಯವರು ಕೇಳುತ್ತಾರೆ, ಬಾಪೂಜಿ, ಪುರಾಣಗಳ ಒಂದು ಕಥೆಯ ಪ್ರಕಾರ ನಚಿಕೇತ ಎಂಬ ಒಬ್ಬ ಬಾಲಕನನ್ನು ಅವನ ತಂದೆ ಯಮನಿಗೆ ದಾನವಾಗಿ ನೀಡಿದಾಗ ಆ ಸಂದರ್ಭದಲ್ಲಿ ಆ ಬಾಲಕ ಯಮನಿಗೆ ಕೇಳುತ್ತಾನೆ, ಮೃತ್ಯುವಿನ ನಂತರವೂ ಜೀವನವಿದೆಯೇ ಎಂದು ಕೇಳಿದ. ಅದಕ್ಕೆ ಯಮ ಹೇಳಿದ, ಈ ಜ್ಞಾನ ದೇವತೆಗಳಿಗೂ ಸಹ ತಿಳಿದಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಓದಿ ನನಗೆ ಬಹಳ ಆಶ್ಚರ್ಯವಾಯಿತು. ದೇವತೆಗಳಿಗೂ ಈ ಜ್ಞಾನ ತಿಳಿದಿರಲಿಲ್ಲವೇ? ಈ ಪ್ರಶ್ನೆಗೆ ಬಾಪೂಜಿಯವರು ನೀಡುವ ಉತ್ತರ ಈ ರೀತಿ ಇದೆ. ಮೊದಲು ಇಂತಹ ಜ್ಞಾನ ಮೇಲಿನ ಲೋಕಗಳಲ್ಲಿ ಬಹಳ ಕಡಿಮೆ ಇರುತ್ತಿತ್ತು. ಅಂದರೆ ಯಮಲೋಕ ಆರಂಭವಾದ ಸಮಯದಲ್ಲಿ ಈ ಜ್ಞಾನ ಬಹಳ ಕಡಿಮೆ ಇತ್ತು.
ದೇವತೆಗಳಿಗೆ ಕೂಡ ಈ ಜ್ಞಾನ ಇರಲಿಲ್ಲ. ದೇವತೆಗಳು ಸ್ವರ್ಗದಲ್ಲಿ ಸದಾ ಸುಖ ಭೋಗಗಳಲ್ಲಿ ಮೈಮರೆತು ಜೀವನ ನಡೆಸುತ್ತಿದ್ದರು. ಎಲ್ಲಿ ಅತಿ ಸುಖ ಭೋಗ, ಯಾವ ಸಮಸ್ಯೆಗಳೇ ಇರುವುದಿಲ್ಲವೋ ಅವರಿಗೆ ಜ್ಞಾನ ಬೇಕು ಎಂದು ಅನಿಸುವುದೇ ಇಲ್ಲ. ಮತ್ತು ಜ್ಞಾನವನ್ನು ಕೊಟ್ಟರೆ ಅವರು ಕೇಳುವುದೂ ಇಲ್ಲ. ಜ್ಞಾನ ಬೇಕಾದಾಗ ದೇವತೆಗಳು ಕೂಡ ಭೂಮಿಯ ಮೇಲೆ ಮನುಷ್ಯ ಜನ್ಮ ತಳೆದು ನಂತರ ಇಲ್ಲಿ ಬಂದು ಜ್ಞಾನವನ್ನು ಪಡೆಯುತ್ತಿದ್ದರು. ಕಾರಣ ಭೂಮಿ ಮೇಲೆ ಕಷ್ಟಗಳಿವೆ, ದುಃಖಗಳಿವೆ. ಹೆಚ್ಚಿನ ಮಟ್ಟಿಗೆ ಕಷ್ಟದ ಸಮಯದಲ್ಲೇ ಆತ್ಮರು ಜ್ಞಾನವನ್ನು ಕೇಳುತ್ತಾರೆ. ಮೇಲಿನ ದೇವಲೋಕದಲ್ಲಿ ಸದಾ ಮೋಜು ಮನರಂಜನೆ, ಅನಂತರ ನೃತ್ಯ ಸಂಗೀತ ಇದರಲ್ಲೇ ದೇವತೆಗಳು ಮುಳುಗಿರುತ್ತಿದ್ದರು. ಹೀಗಾಗಿ ದೇವತೆಗಳು ಜ್ಞಾನದಿಂದ ದೂರವೇ ಉಳಿದಿದ್ದರು. ದೇವತೆಗಳನ್ನು ಭೋಗಯೋನಿ ಆತ್ಮಗಳು ಎನ್ನುತ್ತಾರೆ. ಭೂಮಿಯ ಮೇಲಿನ ಬಹಳಷ್ಟು ಮನುಷ್ಯ ಆತ್ಮರು ಜೀವನದಲ್ಲಿ ಕಷ್ಟ ಬಂದಾಗ ದೇವರನ್ನು ಹುಡುಕುತ್ತಾರೆ. ಆದರೆ ಒಳ್ಳೆಯ ಪುಣ್ಯ ಕೆಲಸ ಮಾಡಿ ಮನುಷ್ಯ ಆತ್ಮರು ಸ್ವರ್ಗಕ್ಕೆ ಹೋಗಿ ಭೋಗ ಜೀವನ ನಡೆಸಿ ಪುಣ್ಯದ ಅಕೌಂಟ್ ಖಾಲಿಯಾದಾಗ ಕೆಳಗೆ ಅಂದರೆ ಮತ್ತೆ ಮನುಷ್ಯ ಜನ್ಮಕ್ಕೆ ತಳ್ಳಲ್ಪಡುತ್ತಿದ್ದರು. ಸ್ವರ್ಗಲೋಕದವರೆಗಷ್ಟೇ ಜ್ಞಾನವನ್ನು ಪಡೆಯುತ್ತಿದ್ದರು. ಇದರಿಂದ ಮೇಲಿನ ಜ್ಞಾನವನ್ನು ಅವರು ತಿಳಿದುಕೊಳ್ಳಲೇ ಇಲ್ಲ. ಯಮಲೋಕದಲ್ಲಿ ಧರ್ಮರಾಜ ಆತ್ಮಗಳಿಗೆ ನ್ಯಾಯ ನೀಡುತ್ತಾನೆ. ಧರ್ಮರಾಜ ಎನ್ನುವುದು ಯಮರಾಜನ ಒಂದು ರೂಪ. ಅಂದರೆ ಒಂದೇ ಆತ್ಮ ಎರಡು ಕೆಲಸಗಳು. ಒಬ್ಬನೇ ಒಮ್ಮೆ ಯಮರಾಜನಾದರೆ ಮಗದೊಮ್ಮೆ ಧರ್ಮರಾಜನಾಗಿ ನ್ಯಾಯ ನೀಡುತ್ತಿದ್ದ. ಅಂದರೆ ಧರ್ಮದ ಎಲ್ಲ ನಿಯಮಗಳನ್ನು ಧರ್ಮರಾಜ ತಿಳಿದುಕೊಂಡಿದ್ದ. ಆತ್ಮರ ಕರ್ಮಗಳನ್ನು ಚಿತ್ರಗುಪ್ತನಿಂದ ತಿಳಿದುಕೊಂಡು ಫೈನಲ್ ಜಡ್ಜ್ಮೆಂಟನ್ನು ಧರ್ಮರಾಜನೇ ನೀಡುತ್ತಿದ್ದ. ಈಗ ಈ ಎಲ್ಲ ಸಿಸ್ಟಮ್ಗಳು ಅಂತ್ಯವಾಗಿ ಹೋಗಿವೆ. ದೇವತೆಗಳೆಲ್ಲ ಮನುಷ್ಯ ಜನ್ಮಕ್ಕೆ ಬಂದಿದ್ದಾರೆ. ಸೃಷ್ಟಿಯಲ್ಲಿ ಎಲ್ಲ ಏರುಪೇರಾಗಿ ಹೋಗಿದೆ. ಯಮ ಯಮಲೋಕ ಈಗ ಯಾವುದೂ ಇಲ್ಲ. ನಮ್ಮ ಬ್ರಹ್ಮಾಂಡದ ಸೂಕ್ಷ್ಮ ಜಗತ್ತು, ಕಾರಣ ಜಗತ್ತು ಮತ್ತು ಮಹಾಕಾರಣ ಜಗತ್ತಿನಲ್ಲೂ ಕೂಡ ದೂರ ದೂರದ ಬೇರೆ ಬೇರೆ ಬ್ರಹ್ಮಾಂಡಗಳಿಂದ ಬಂದಂತಹ ಆತ್ಮರು ಅಸಂಖ್ಯ ಸಂಖ್ಯೆಯಲ್ಲಿ ಬಂದು ಸೂಕ್ಷ್ಮ ಲೋಕಗಳೆಲ್ಲ ತುಂಬಿಕೊಂಡು ಬಿಟ್ಟಿದ್ದಾರೆ. ಬಹಳಷ್ಟು ಆತ್ಮರು ಭೂಮಿಗೆ ಬಂದು ಮನುಷ್ಯ ಜನ್ಮವನ್ನು ಕೂಡ ಪಡೆದಿದ್ದಾರೆ. ಬೇರೆ ಬೇರೆ ಬ್ರಹ್ಮಾಂಡದಿಂದ ಬಂದ ಆತ್ಮರ ಧರ್ಮ ಸಂಸ್ಕಾರಗಳು ಬೇರೆ ಬೇರೆಯಾಗಿವೆ. ಹೀಗಾಗಿ ನಮ್ಮ ಹಳೆಯ ಯಮಲೋಕದ ಸಿಸ್ಟಮ್ಗಳೆಲ್ಲ ಈ ಆತ್ಮರು ಅಳಿಸಿ ಹಾಕಿ ತಮ್ಮದೇ ಒಂದು ನಿಯಮವನ್ನು ಹೇರುತ್ತಾ ಹೋದರು. ಇದರ ಪರಿಣಾಮವಾಗಿ ಸೂಕ್ಷ್ಮದಲ್ಲೂ ಮತ್ತು ಸಾಕಾರ ಜಗತ್ತಿನಲ್ಲೂ ಕೂಡ ಅನೇಕ ಧರ್ಮ ಮಠ ಪಂಥಗಳನ್ನು ಇಂದು ನಾವು ಈ ಭೂಮಿಯ ಮೇಲೆ ನೋಡುತ್ತಿದ್ದೇವೆ. ನಮ್ಮ ಬ್ರಹ್ಮಾಂಡದ ಮೂಲ ನಿಯಮಗಳು ಎಲ್ಲವೂ ನಶಿಸಿ ಹೋದವು. ಬೇರೆ ಬೇರೆ ಧರ್ಮದ ಮೆಸೆಂಜರ್ಗಳು ಸೂಕ್ಷ್ಮ ಜಗತ್ತಿನಿಂದ ಎಲ್ಲವನ್ನೂ ತಮ್ಮ ನಿಯಂತ್ರಣದಲ್ಲಿರಿಸಿಕೊಂಡಿದ್ದಾರೆ. ಬೇರೆ ಗ್ರಹಗಳಿಂದ ಬೇರೆ ಬೇರೆ ಬ್ರಹ್ಮಾಂಡಗಳಿಂದ ಬಂದವರನ್ನು ಇಂದು ನಾವು ಏಲಿಯನ್ಗಳು ಎನ್ನುತ್ತಿದ್ದೇವೆ. ಈ ಆತ್ಮರು ತಮ್ಮ ತಮ್ಮ ನಿಯಮ ಸಂಸ್ಕಾರ ಇತ್ಯಾದಿಗಳನ್ನು ಬೋಧಿಸಿ ಹೋಗುತ್ತಿದ್ದರು. 5800 ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿ ಬೇರೆ ಬೇರೆ ಧರ್ಮದ ಮೆಸೆಂಜರ್ಗಳು ಈ ಭೂಮಿಗೆ ಬಂದು ಈ ಭೂಮಿಯ ಮೇಲೆ ಮೊದಲು ಯಹೂದಿ ಧರ್ಮ ಅಥವಾ ಮತವನ್ನು ಸ್ಥಾಪನೆ ಮಾಡಿದರು. 3900 ವರ್ಷಗಳ ಹಿಂದೆ ಇಬ್ರಾಹಿಂ ಬಂದರು. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಬಂದರು. ಹೀಗೆ ಬಹಳ ದೂರ ದೂರದ ಬ್ರಹ್ಮಾಂಡಗಳಿಂದ ಅನೇಕ ಆತ್ಮರು ಮೊದಲು ನಮ್ಮ ಸೂಕ್ಷ್ಮ ಜಗತ್ತಿಗೆ ಬಂದರು. ಅಲ್ಲಿಂದ ಭೂಮಿಗೆ ಬಹಳಷ್ಟು ಆತ್ಮರನ್ನು ಕಳುಹಿಸಲಾಯಿತು. ಏನ್ಷಿಯಂಟ್ ಏಲಿಯನ್ನಲ್ಲಿ ಇದಕ್ಕೆ ಬಹಳಷ್ಟು ಪುರಾವೆಗಳು ಸಿಗುತ್ತವೆ. ಇಂಗ್ಲೆಂಡ್ನ ಹತ್ತಿರದಲ್ಲಿ 30 ಫೀಟ್ನ ಉದ್ದದ ಕಲ್ಲುಗಳಿವೆ. ಆ ಕಲ್ಲುಗಳಿಗೆ ವಿಚಿತ್ರ ಶೇಪ್ ಕೊಡಲಾಗಿದೆ. ಅವುಗಳನ್ನೆಲ್ಲ ಆಕಾಶದ ಕಡೆ ಮುಖ ಮಾಡಿ ನಿಲ್ಲಿಸಲಾಗಿದೆ.
ಒಂದೊಂದು ಕಲ್ಲು ಸುಮಾರು 30-40 ಫೀಟ್ ಎತ್ತರ ಭೂಮಿಯ ಮೇಲೆ ಇದ್ದರೆ ಅಷ್ಟೇ ಭೂಮಿಯ ಕೆಳಗೂ ಕೂಡ ಅಷ್ಟೇ ಆಳದಲ್ಲಿವೆ. ಇದೆಲ್ಲ ಮನುಷ್ಯರು ಮಾಡಲು ಸಾಧ್ಯವೇ ಇಲ್ಲ. ಇಲ್ಲಿ ಈ ರಹಸ್ಯ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಇದೆಲ್ಲ ಬೇರೆ ಗ್ರಹದವರ ಕೆಲಸ ಎನ್ನಲಾಗಿದೆ. ಭೂಮಿಯ ಮೇಲೆ ಈ ರೀತಿ ಬಂದ ಮೆಸೆಂಜರ್ಗಳೆಲ್ಲ ಬಹಳ ದೂರದ ಗ್ರಹಗಳಿಂದ ಬಂದವರಾಗಿದ್ದಾರೆ. ಬೇರೆ ಬೇರೆ ಗ್ರಹಗಳಿಂದ ಬ್ರಹ್ಮಾಂಡಗಳಿಂದ ಆತ್ಮರು ಬರಲು ಕಾರಣವೆಂದರೆ 198 ಕೋಟಿ ವರ್ಷಗಳ ಹಿಂದೆಯಿಂದ ಅಲ್ಮೈಟಿಯು ನಮ್ಮ ಬ್ರಹ್ಮಾಂಡಕ್ಕೆ ನಿರಾಕಾರದಲ್ಲಿ ಬಂದು ಗುಪ್ತವೇಷದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅಲ್ಮೈಟಿಯನ್ನು ನೋಡುವ ಉದ್ದೇಶದಿಂದ ಅನೇಕ ಏಲಿಯನ್ಗಳು ಅಂದಿನಿಂದ ಬರುತ್ತಲೇ ಇದ್ದಾರೆ. ಇನ್ನು ಮುಂದೆ ಬರಲಿರುವ ದಿನಗಳಲ್ಲಿ ನಾವು ತಿಳಿಯಲಿದ್ದೇವೆ, ಈ ಮನುಷ್ಯ ಕೂಡ ಈ ಬ್ರಹ್ಮಾಂಡದವನಲ್ಲ, ಅವನು ಕೂಡ ಬೇರೆ ಬ್ರಹ್ಮಾಂಡದಿಂದ ಬಂದಿದ್ದಾನೆ ಎಂದು. ಇದರ ಹೆಚ್ಚಿನ ವಿವರಕ್ಕೆ ಏಲಿಯನ್ಸ್ ಮತ್ತು ಅನ್ಸ್ಪೋಕನ್ ಟ್ರುತ್ ಬೈ ಬಾಪೂಜಿ ಎಂಬ ವಿಡಿಯೋಗಳನ್ನು ನೋಡಿ ಇದರ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.